ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ಏಭಿರ್ವಾಜನೆ ಏವತೆ ಭೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಪ್ರಿಯಂಕರಿ ಅನ್ನುವಂತಹ ನಾಮವನ್ನ ನಾವು ಹೇಳಿದ್ವಿ. ಭಕ್ತಿಯಿಂದ ಮೋಕ್ಷ ಅಂದ್ರೆ ಪ್ರಿಯವಾಗಿರ್ತಕ್ಕಂಥದ್ದನ್ನ ಅವಳು ಕರುಣಿಸ್ತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಇವತ್ತಿನ ನಾಮ ಪಾರಾಯಣ ಪ್ರೀತ. ಬಹಳ ಇಂಟ್ರೆಸ್ಟಿಂಗ್. ಯಾಕೆಂತಂದ್ರೆ ಯಾತಕ್ಕೆ ಇಷ್ಟು ವಿಶೇಷವಾಗಿ ಇದಕ್ಕೆ ಒತ್ತು ಕೊಡ್ತಾ ಇರೋದು ಅಂದ್ರೆ ಈ ಒಂದು ವಿದ್ಯೆಯನ್ನ ಶ್ರೀವಿದ್ಯಾ ಅನ್ನೋದನ್ನ ಹಲವಾರು ಜನ ಹಲವಾರು ರೀತಿಯಲ್ಲಿ ಆ ತಾಯಿಯನ್ನ ಏನು ಇದನ್ನು ಮಾಡಿದ್ರು ಅಂತ ಹೇಳಿ ಆ ದೇವಿಯನ್ನ ಉದ್ದೇಶಿಸಿ ಅನೇಕ ರೀತಿಯಲ್ಲಿ ಉಪಾಸನೆ ಮಾಡಿದ್ರು. ಹಾಗೆ ಶಿವ ಉಪಾಸನೆ ಮಾಡಿದಾನೆ ಅನ್ನೋದು ಹೇಳಿದ್ವಿ. ಕಾಮ ಅವನು ಕೂಡ ಉಪಾಸನೆ ಮಾಡಿದ್ದಾನೆ. ಚಂದ್ರ ಉಪಾಸನೆ ಮಾಡಿದ್ದಾನೆ. ಕುಬೇರ ಉಪಾಸನೆ ಮಾಡಿದ್ದಾನೆ ಅಂತ ಹೇಳಿ ಇಲ್ಲಿ ನಂದಿ ವಿದ್ಯಾ ಅಂತ ಒಬ್ಬೊಬ್ರು ಕೂಡ ಅವರವರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅವರು ಉಪಾಸನ ಮಾಡಿದ್ದಾರೆ. ಆ ಉಪಾಸನಾ ರೀತಿಯಲ್ಲಿ ಅವರು ಆ ದೇವಿಯನ್ನ ಕಂಡುಕೊಂಡಿದ್ದಾರೆ. ಅವಳ ಸಂಪೂರ್ಣ ಅನುಗ್ರಹವನ್ನ ಅವರು ಪಡೆದಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ನಾಮಪಾರಾಯಣ ಪ್ರೀತ ಅಂತ ಅಂದಾಗ ಈ ನಾಮದಿಂದ ಆರಂಭವಾಗಿ ನಟೇಶ್ವರವರೆಗೂ ಕೂಡ ಇದು ನಂದಿ ವಿದ್ಯಾ ಅಂತ ಕರೀತಾರೆ. ಯಾಕೆಂತಂದ್ರೆ ಈ ನಂದಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಮೆಥಡ್ ನಲ್ಲಿ ಒಂದು ಮಾರ್ಗದಲ್ಲಿ ಆ ತಾಯಿಯ ಒಂದು ನಾಮವನ್ನ ಅಂದ್ರೆ ಅಕ್ಷರಗಳನ್ನ ನಾವು ಹೇಳಿದ್ವಿ. ಅಕ್ಷರಗಳು ಪ್ರತಿ ಅಕ್ಷರನು ದೇವಿನೇ ಅಂತ ಹೇಳಿ ಆ ಅಕ್ಷರಗಳನ್ನ ಒಂದು ಆರ್ಡರ್ ಅಲ್ಲಿ ಅವನು ಮಾಡಿದ್ದಾನೆ. ನಾನು ಹೇಳ್ತೀನಿ ಯಾವ ಆರ್ಡರ್ ಅಲ್ಲಿ ಹೇಗೆ ಅರೇಂಜ್ಮೆಂಟ್ ಮಾಡಿ ಆ ಮಹಾನುಭಾವ ಆ ಒಂದು ದೇವಿಯ ನಾಮಗಳನ್ನ ಸೃಷ್ಟಿ ಮಾಡ್ದ ಅಂತ ಹೇಳಿ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ ಇವತ್ತು ನಾವು ಹೇಳಕ್ ಹೊರಟಿರೋದು. ಹಾಗಾಗಿ ಅದು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದಲ್ಲ. ಬಹಳ ಪ್ರಯತ್ನ ಪೂರ್ವಕವಾಗಿ ಆ ಒಂದು ಅಕ್ಷರಗಳನ್ನು ಅಷ್ಟು ಚೆನ್ನಾಗಿ ಆ ಅಲಂಕಾರ ಮಾಡಿರೋ ರೀತಿಯಲ್ಲೇ ಇದೆ. ಅದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಹಾಗಾಗಿ ಇಂತಹ ಒಂದು ಉಪಾಸನೆಯಿಂದ ನಂದಿ ವಿದ್ಯಾ ಅನ್ನೋ ರೀತಿಯಲ್ಲಿ ಆ ಉಪಾಸನೆಯಿಂದ ಆ ದೇವಿಯನ್ನ ಕಂಡುಕೊಂಡ ಅಂತ ಹೇಳಿ. ಹಾಗಾಗಿ ಅಂತಹ ನಾಮ ಸ್ಮರಣೆಯಿಂದ ಜಗನ್ಮಾತೆ ಆ ಒಂದು ಪಾರಾಯಣದಿಂದ ಅವಳು ಪ್ರೀತಳಾಗಿದ್ದಾಳೆ ಅನ್ನೋ ಮಾತನ್ನ. ಎರಡನೆಯದು, ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂಥವರು ಈ ಒಂದು ಮೆಥಡ್ ಏನಿದೆ ಆ ಮೆಥಡ್ ನ ಫಾಲೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಹಾಗಾಗಿ ಲಲಿತಾ ಮಾತೆ ಏನ್ ಹೇಳ್ತಾಳೆ, ಲಲಿತಾ ಸಹಸ್ರನಾಮವನ್ನೇ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿ ನಾಮವನ್ನು ಕೂಡ ಆ ಒಂದು ಭಕ್ತಿಯಿಂದ ಅನುಭವಿಸ್ಕೊಂಡು ಪ್ರತಿ ನಾಮದಲ್ಲಿ ಇರ್ತಕ್ಕಂತಹ ಆ ಒಂದು ಚಿಸ್ಟ್ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಕೇಳಿ ಕೇಳಿ ಹೇಳ್ತಾ ಇದ್ದಾಗ
ಸಂಪೂರ್ಣವಾಗಿ ಅವಳಿಗೆ ಫಲ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನಾಮಸ್ಮರಣೆ ಅಂದ್ರೆ ಆ ಅರ್ಥಗರ್ಭ ಇದ್ಲು ಅದೇ ಹೇಳ್ತಾ ಇದ್ದಾರೆ, ಆ ನಾಮದ ತತ್ವಾರ್ಥ ಸ್ಫುರಣೆಯಿಂದ ಮನಸ್ಸನ್ನ ಒಂದು ಏಕಾಗ್ರತೆ ಮಾಡ್ಕೋಬೇಕು. ಈಗ ನಾವು ಇಡೀ ಸಹಸ್ರನಾಮ ಹೇಳ್ತೀವೋ ಬಿಡ್ತೀವೋ, ಆದ್ರೆ ನಮಗೆ ಶ್ರೀಮಾತ್ರೇ ನಮಃ ಅನ್ನುವಂತಹ ಆ ಒಂದು ನಾಮವನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ ಅಂತ ಆ ತಾಯಿಯನ್ನ ಆ ಒಂದು ನಾಮದಲ್ಲೇನೆ ಅವಳನ್ನ ನಾವು ಪೂಜೆ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು. ಸಂಪೂರ್ಣವಾಗಿ ನಾವು ಹೇಳಿದ್ವಿ ಒಳಗಡೆ ಬಹಿರ್ದಶೆ ಅಲ್ಲ, ಅಂತರ್ದಶೆ ಡೈರೆಕ್ಷನ್, ಒಳಗಡೆ ಡೈರೆಕ್ಷನ್ ಅಲ್ಲಿ ಅದನ್ನ ನಾವು ಮಾಡಿದಾಗ ಆ ಫಲ ಸಿಗುತ್ತೆ ಅಂತ ಮಾತು. ಹಾಗಾಗಿ ಆ ನಾಮಗಳನ್ನ ಹೇಳ್ತಾ ಇದ್ದಾಗ ಏನಾಗುತ್ತೆ, ಆ ಒಂದು ಫಲ ಸಿಗುತ್ತೆ, ದೇವಿಯ ಅನುಗ್ರಹ ಆಗುತ್ತೆ ಅಂತ. ಹಲವು ಸತಿ ನಾವ್ ಹೇಳ್ಬೋದು, ನಾನಿವತ್ತು 1000 ನಾಮ ಜಪ ಮಾಡ್ಬಿಟ್ನಪ್ಪ ಅಂತ ಎಲ್ರಿಗೂ ಹೇಳಕ್ಬೋದು. ನಾನು 1000 ಜಪ ಮಾಡಿದೆ, ಇವತ್ತೊಂದು ಬೆಳಗ್ಗೆ 5000, ಸಾಯಂಕಾಲ 5000 ಜಪ ಮಾಡಿದ. ಅಷ್ಟು ಜಪ ಮಾಡಿದಾಗ ಎಷ್ಟೇ ಸರ್ತಿ ನಿನ್ನ ಮನಸ್ಸು ನಿನ್ನ ಕಂಟ್ರೋಲ್ ನಲ್ಲಿತ್ತು, ಎಷ್ಟು ಸರ್ತಿ ನೀನ್ ಎಷ್ಟು ನಾಮಗಳನ್ನ ಹೇಳೋಷ್ಟೊತ್ತಿಗೆ ನಿನ್ನ ಮನಸ್ಸು ನಿನ್ನ ಒಂದು ಆ ಏಕಾಗ್ರತೆ ಎಷ್ಟೊತ್ತಿತ್ತು ಅಂತ. ಇರೋ 1000 ಸರ್ತಿ ಹೇಳಿದೆ ಅಂದ್ರೆ ನಂಬರ್ ಆಯ್ತು ಅಷ್ಟೇ. ಆದ್ರೆ ಆ ಅಷ್ಟು ನಂಬರ್ನಲ್ಲಿ ಎಷ್ಟು ನಾಮಗಳಲ್ಲಿ ನೀನು ಅದನ್ನ ಮನಸ್ಸನ್ನ ಏಕಾಗ್ರತೆ ಮಾಡುವಂತ ಶಕ್ತಿ ಸಿಕ್ತು ಅನ್ನೋದು ಮುಖ್ಯ. ಹಾಗಾಗಿ ಇಷ್ಟು ಹಾಗಾದ್ರೆ ಮಾಡೋದ್ ಬೇಡವೆ ಅಂದ್ರೆ ಮಾಡ್ಬೇಕು. ಅಷ್ಟು ನಾಮಗಳನ್ನ ಮಾಡಿದಾಗ ಏನಾಗುತ್ತೆ, ಯಾವುದೋ ಒಂದಷ್ಟು ನಾಮಗಳಲ್ಲಿ ನಮ್ಗೆ ಆ ಏಕಾಗ್ರತೆ ಸಿಕ್ಕಿರುತ್ತೆ. ಒಂದೇ ಸತಿ ಏಕಾಗ್ರತೆ ಸಿಕ್ಕದೆ ಇದ್ರು ಕೂಡ ನಾವು ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ ಅಂತ ಹೇಳ್ತಾ ಇದ್ದಾಗ ಯಾವುದೋ ಒಂದಷ್ಟು ಹೊತ್ತು ಒಂದಷ್ಟು ನಾಮಗಳು ಹೇಳುವಾಗ ನಮ್ಗೆ ಏಕಾಗ್ರತೆ ಸಿಕ್ಬಿಟ್ಟಿರುತ್ತೆ. ಆ ಅಷ್ಟು ಏಕಾಗ್ರತೆನೇ ಪಾರಾಯಣ ಅಂತ ಕರೀತಾರೆ. ನಾವು ಮಾಡಿದ 1000 ನಾಮಗಳು ಅಥವಾ 100 ನಾಮಗಳು, 108 ನಾಮಗಳು, 10,000 ನಾಮಗಳು, ಈ ಜಪಗಳು ಏನಾಗಿದೆ ಅದು ಕಂಟಿನ್ಯೂಸ್ ಆಗಿ ಮಾಡ್ಬೇಕು, ನಿಲ್ಲಿಸಬಾರ್ದು. ಆದ್ರೆ ಅಲ್ಲಿ ಒಳಗಡೆ ಇರತಕ್ಕಂತಹ ಆ ಒಂದು ನಾಮದಲ್ಲಿ ಯಾವುದೋ ಮಧ್ಯದಲ್ಲಿ ಒಂದಷ್ಟೊತ್ತು ನಮ್ಮ ಮನಸ್ಸು ಆ ದೇವಿ ಕಡೆ ಏಕಾಗ್ರತೆ ಸಿಗುತ್ತೆ, ಮನಸ್ಸು ಕಂಟ್ರೋಲ್ ಸಿಕ್ಬಿಟ್ಟಿರುತ್ತೆ. ಅಷ್ಟು ನಾಮಗಳು ನಾವು ಎಷ್ಟು ಹೊತ್ತು ಆ ಏಕಾಗ್ರತೆಯಿಂದ ಮಾಡಿರ್ತೀವೋ ಆ ಏಕಾಗ್ರತೆಯಿಂದ ಬರ್ತಕ್ಕಂಥದ್ದೇ ಪಾರಾಯಣ. ಅಂತಹ ಪಾರಾಯಣವನ್ನ ಅವಳು ನಾಮ ಪಾರಾಯಣ ಪ್ರೀತ. ಹಾಗಾಗಿ ಇಂತಹ ಒಂದು ಧನ್ಯತೆಯಿಂದ ನಾವು ಮಾಡ್ತಕ್ಕಂತಹ ಭಕ್ತಿಯೇ ಆ ತಾಯಿ ಒಲಿತಾಳೆ ಅನ್ನೋ ಮಾತ. ಹಂಗಾಗಿ ಅವಳು ನಾಮಪಾರಾಯಣ ಪ್ರೀತ ಅಂತ. ಇದನ್ನ ಲಘುಸ್ತವದಲ್ಲಿ ಏನ್ ಹೇಳಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ತಿಳ್ಕೊಳ್ಳೋಣ. ಈಗ ನಾನು ಹೇಳಿದೆ, ನಂದಿ ಅಕ್ಷರಗಳನ್ನ ಹೀಗೆ ಹಾಗೆ ಹಾಗೆ ಹೀಗೆ ಮಾಡಿ ಒಂದು ಸರಿಯಾಗಿರ್ತಕ್ಕಂಥ ಒಂದು ಆರ್ಡರ್ ಅಲ್ಲಿ ದೇವಿಯ ನಾಮಗಳನ್ನ ಮಾಡಿ ಆ ರೀತಿಯಾಗಿರ್ತಕ್ಕಂತಹ ಉಪಾಸನೆಯನ್ನ ಮಾಡಿದ್ದು ಅನ್ನೋ ಮಾತನ್ನ. ಯಾವ ರೀತಿನಲ್ಲಿ ಮಾಡಿದ್ದು ಅನ್ನೋದನ್ನ ಲಘುಸ್ತವದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಅದನ್ನ ಫಾಲೋ ಮಾಡೋಣ, ಕೇಳೋಣ ಹೇಗಿದೆ ಅಂತ. ಬಹಳ ಇಂಟ್ರೆಸ್ಟಿಂಗ್ ಇದು ನೋಡಿ. ಆ ಈ ಪಲ್ಲವಿತೈಹಿ ಪರಸ್ಪರಯುತೈಹಿ ದ್ವಿತ್ರಿಕ್ರಮಾಧ್ಯಕ್ಷರೈಹಿ ಕಾದ್ಯೈಹಿ ಕ್ಷಾಂತಗತೈಹಿ ಸರ್ವಾಧಿಬಿರತ ಕ್ಷಾಂತೈಶ್ಚ ತೈಹಿ ಸ ಸ್ವರೈಹಿ ಅಂತ ಹೇಳ್ತಾರೆ ನೋಡಿ. ಇನ್ನೊಂದು ನಾಮಾದಿ ತ್ರಿಪುರೆ ಭವಂತಿ ಖಲು ಯಾನ್ಯತ್ಯಂತ ಗುಹ್ಯಾನಿತೆ ತೇಭ್ಯೋ ಭೈರವ ಪತ್ನಿ 20 ಸಹಸ್ರೇಭ್ಯ ಪರೇಭ್ಯೋ ನಮಃ ಅಂತ ಹೇಳ್ತಾರೆ. ಇದು ಲಘುಸ್ತವದಲ್ಲಿ ಬರ್ತಕ್ಕಂಥದ್ದು. ಏನ್ ಹೇಳ್ತಾರೆ ಅಂತಂದ್ರೆ, ಅಮ್ಮ ತಾಯಿ ಕಾನಿಂದ ಕ್ಷವರೆಗೆ ಇರ್ತಕ್ಕಂಥ ಅಕ್ಷರಗಳನ್ನ, ಆ ಸ್ವರಗಳನ್ನ ತಗೊಂಡು ಆ ವ್ಯಂಜನಗಳ ಜೊತೆ, ಅಕ್ಷರಗಳ ಅಂದ್ರೆ ಸ್ವರಗಳನ್ನ, ವ್ಯಂಜನಗಳು ಯಾವುದು? ಕಾಕಾಗಾಂಗ್ಯ. ಆ ಬರೀ ಕಾಕಾಗಾಂಗ್ಯ ಅಲ್ಲ, ಪೂರ್ತಿ ಕ್ಷವರೆಗೂ ಆ ಒಂದು ಸ್ವರಗಳನ್ನ ವ್ಯಂಜನಗಳ ಜೊತೆಯಲ್ಲಿ ಒಂದು ಪದ್ಧತಿಯಂತೆ ಒಂದು ಆರ್ಡರ್ ಅಲ್ಲಿ ಸೇರಿಸಿ ಅದನ್ನ ಬೆರೆಸಿ ಸೇರಿಸ್ಕೊಂಡು ಪ್ರತಿ ನಾಮಕ್ಕೂ ಕೂಡ ನಮಃ ಅನ್ನುವಂಥದ್ದನ್ನು ಸೇರಿಸ್ಕೋಬೇಕು. ಹಾಗೆ ಸೇರಿಸ್ಕೊಂಡು ಮುಂದುವರೆದಾಗ ಏನಾಗತ್ತೆ, ಆ ಅಕ್ಷರಗಳು ನಾಮವಾಗಿ ಏರ್ಪಡುತ್ತೆ. ಏನಪ್ಪಾ ಇದು ಅಂತಂದಾಗ ನೋಡಿ, ಇಲ್ಲಿ ಸುಮಾರು
20,736 ನಾಮಗಳಾಗತ್ತಂತೆ. ಅದು ಹೇಗಾಗತ್ತೆ ಅಂದ್ರೆ, ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಆ ಈ ಮೊದಲನೇದು ಆ, ತುರ್ಯಾಕ್ಷರ ಈ ಅನ್ನೋದು ಕಂಪಲ್ಸರಿ, ಅದು ಎಲ್ಲ ಕಡೆ ಇರಲೇಬೇಕು, ಮಧ್ಯದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಆ ಅನ್ನೋದು ಮತ್ತೆ ತುರ್ಯಾಕ್ಷರ ಈ ಅನ್ನೋದು ಎಲ್ಲ ಕಡೆ ಕಂಪಲ್ಸರಿ ಇರೋದ್ರಿಂದ ಈ ಮಧ್ಯದ ಅಕ್ಷರ ಹೆಂಗ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಉದಾಹರಣೆಗೆ ಆ ಕ ಈ ಅನ್ನೋದು ಒಂದು, ಆಗ ಆ ಕ ಈ ನಮಃ ಒಂದು ನಾಮ ಆಯ್ತು. ಅದೇ ತರ ಆ ದೊಡ್ಡ ಖ ಈ ಅಲ್ಲಿಗೆ ಇದು ಎರಡನೇ ನಾಮ. ಮುಂದಕ್ಕೆ ಆ ಗ ಈ ಅನ್ನೋದು ಮೂರನೇ ನಾಮ. ಹೀಗೆ ಹೇಳ್ಕೋತಾ ಹೋದಾಗ ಅದು ಅಕ್ಷಕ್ಷಾರ ಅಂತ ಆಗುತ್ತೆ. ಅಕ್ಷಕ್ಷ ಈ ಅಂತ ಆಯ್ತು. ಈ ಕಾಮನ್ ಲಾಸ್ಟ್, ಆ ಮತ್ತೆ ಈ ಕಾಮನ್ ಆಗಿರುತ್ತೆ, ಅಲ್ಲಿಗೆ ಅಕ್ಷಕ್ಷ ಈ ಅಂತ ಆಯ್ತು. ಹೀಗೆ ಒಟ್ಟು 20,736 ನಾಮಗಳಾಗತ್ತಂತೆ. ಇದು ಶಾಸ್ತ್ರ ಹೇಳುತ್ತೆ ನೋಡಿ. ಅದು ಇನ್ನು ಏನೇನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಎರಡೆರಡು ಅಕ್ಷರ ಹೇಗ್ ಸೇರಿಸ್ತಾರೆ ಇಲ್ಲಿ ಅಂದ್ರೆ, ಎರಡನೇದಕ್ಕೆ ಹೇಗ್ ತಗೊಂಡು ಹೋಗ್ತಾ ಇದಾರೆ, ಬಹಳ ಇಂಟ್ರೆಸ್ಟಿಂಗ್ ಇದು ನೋಡಿ. ಆ ಖಾಗೆ ಇನ್ನೊಂದು ಅಕ್ಷರ ಕೂಡ ಸೇರಿಸ್ತಾ ಇದಾರಂತೆ. ಆ ಗ ಗ ಈ ನಮಃ, ಆ ಗ ಲಾಸ್ಟ್ ಅಲ್ಲಿ ಕ್ಷ ಈ ಅಂತ. ಹೀಗೆ ಒಂದಕ್ಷರ ಜೊತೆ ಒಂದಕ್ಷರ ಆಯ್ತು. ಆ ಮತ್ತೆ ಈ ಮಧ್ಯೆ ಒಂದಕ್ಷರ, ಆ ಮತ್ತೆ ಈ ಮಧ್ಯೆ ಎರಡಕ್ಷರ, ಆಮೇಲೆ ಮೂರಕ್ಷರ, ಹೀಗೆ ತಳಕಂಬಳಕ ಮಾಡಿ ಒಂದು ಆರ್ಡ್ರಲ್ಲಿ ಹೋಗ್ತಾ ಇದ್ದಾರೆ. ಹೀಗೆ ಹೋದಾಗ 20,736 ನಾಮಗಳಾಗತ್ತೆ. ಇದು ಶಾಸ್ತ್ರ ಹೇಳ್ತಾ ಇದೆ. ಈ ರೀತಿಯಾಗಿರ್ತಕ್ಕಂತಹ ನಾಮದ ಒಂದು ಪಾರಾಯಣದಿಂದ ಆಕೆ ಸಂತೋಷ ಪಡ್ತಾಳೆ ಅಂತ. ಇದು ಸಾಮಾನ್ಯಕ್ಕೆ ಆಗುವಂತ ಕೆಲಸ ಅಲ್ಲ, ಬಹಳ ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಅದಕ್ಕೋಸ್ಕರ ಏನು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಹೋಗ್ಬೇಕು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಹಾಗಿದ್ದೇನೆ. ಹಾಗಾಗಿ ನಮ್ಮಂತ ಸಾಮಾನ್ಯ ಮನುಷ್ಯರು ಇದು ಮಾಡೋದಕ್ಕೆ ಕಷ್ಟವಾಗೋದ್ರಿಂದ ಲಲಿತಾ ಸಹಸ್ರನಾಮವನ್ನೇ, ಪ್ರತಿ ನಾಮವನ್ನೇ ನಾವು ಅನುಭವಿಸ್ಕೊಂತ, ಅಮ್ಮ ನನ್ಗಿಷ್ಟೆಲ್ಲ ಮಾಡೋದಕ್ಕೆ ನನಗೆ ಆಗೋದಿಲ್ಲ ತಾಯಿ, ನನ್ನನ್ನು ನೀವು ಈ ರೀತಿ ಅನುಗ್ರಹಿಸ್ಬೇಕು ಅಂತ ಹೇಳಿ ಆ ತಾಯಿನ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನಮಗೆ ಬರ್ತಕ್ಕಂಥ ಯಾವುದೇ ಸಾಧ್ಯವಾದಷ್ಟು ತಪ್ಪುಗಳಾಗದೇ ಇರೋ ರೀತಿಯಲ್ಲಿ ಆ ಸಹಸ್ರನಾಮವನ್ನೇ, ಆ ನಾಮ ಪಾರಾಯಣವನ್ನೇ ಮಾಡಿದಾಗ ಏನಾಗುತ್ತೆ, ಆ ಜಗನ್ಮಾತೆ ಅನುಗ್ರಹ ಆಗತ್ತೆ. ಹಾಗಾಗಿ ಆ ಜಗನ್ಮಾತೆ ನಾಮ ಪಾರಾಯಣ ಪ್ರೀತ. ಮುಂದಿನ ನಾಮ ನಂದಿ ವಿದ್ಯಾ. ನಾವೀಗಾಗ್ಲೇ ಹೇಳಿದ್ವಿ, ನಂದಿ ವಿದ್ಯಾ ಅಂದ್ರೆ ನಂದಿ ಪ್ರಯೋಗಿಸಿದಂತಹ ಇಂತಹ ಒಂದು ವಿದ್ಯೆ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ವಿ. ಆ ನಂದಿ ವಿದ್ಯೆ ಎಂತ ವಿದ್ಯೆ ಅಂದ್ರೆ ಆನಂದಾನಂದ ಸ್ವರೂಪ ಅಂತ ಕರೀತಾರೆ. ನಂದಿ ವಿದ್ಯೆ ಒಂದು ಆನಂದ ಸ್ವರೂಪ. ಯಾಕಂದ್ರೆ ಪ್ರತಿ ಅಕ್ಷರ ಕೂಡ ಅಮ್ಮನವರ ಅಕ್ಷರಗಳನ್ನ ಪ್ರತಿಯೊಂದನ್ನು ಕೂಡ ಒಂದು ಆರ್ಡರ್ ಮಾಡಿ ಅತ್ಯಂತ ಆನಂದವನ್ನ ಕರುಣಿಸ್ತಕ್ಕಂತಹವನು. ಹಾಗಾಗಿ ಆನಂದಾನಂದ ಸ್ವರೂಪನೇ ನಂದಿ ಅಂತ ಕರೀತಾರೆ. ಮುಂದಿನ ನಾಮ ನಟೇಶ್ವರಿ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಶಿವ ನಟೇಶ್ವರ, ನಟರಾಜ. ಹಾಗಾಗಿ ಆ ನಟೇಶ್ವರ ಪತ್ನಿ ಯಾರು? ನಟೇಶ್ವರಿ. ಅಂದ್ರೆ ನಟೇಶ್ವರನಿಗೆ ಅವಳು ಅಭಿನ್ನಳು, ಭಿನ್ನಳಲ್ಲ ಅಂತ ನಾವೀಗಾಗಲೇ ಹಲವಾರು ಸರ್ತಿ ಹೇಳ್ಬಿಟ್ವಿ. ನಟರಾಜನಿಗೆ ನಟೇಶ್ವರಿ, ಶಿವನಿಗೆ ಶಿವ, ಭವನಿಗೆ ಭವಾನಿ, ಕಾಮೇಶ್ವರ ಕಾಮೇಶ್ವರಿ ಅಂತ ಹೇಗೆ ಹೇಳಿದ್ವೋ ಅದೇ ರೀತಿಯಲ್ಲಿ ಈ ನಟೇಶ್ವರನಿಗೆ ಆ ಜಗನ್ಮಾತೆ ಅನು ಅಭಿನ್ನಳಲ್ಲ ಅಂತ. ಇದು ನಟರಾಜನ ರೂಪ ಅಂತ ಕರೀತಾರೆ. ನಟರಾಜ ಶಿವನಾದರೆ ಅಂದ್ರೇನು? ನಾಟ್ಯ ತಾಯಿ. ಹಾಗಾಗಿ ನಟರಾಜ ಶಿವ ನಟನೆಯನ್ನು ಮಾಡಿದಾಗ ನಾಟ್ಯ ಏನಾಗುತ್ತೆ? ಶಕ್ತಿ ಸ್ವರೂಪ. ಹಾಗಾಗಿ ನಾಟ್ಯ ಅಂತಂದ್ರೇನು? ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ. ಹಾಗಾಗಿ ಪರಮೇಶ್ವರನ ಅಭಿವ್ಯಕ್ತಿ ಯಾರು ಅಂದ್ರೆ ಆ ತಾಯಿ ಜಗನ್ಮಾತೆ. ಇಲ್ಲಿ ನಾಟ್ಯ ಪರಮೇಶ್ವರನಿಂದ ಪ್ರಕಟಿಸಲ್ಪಡುತ್ತೆ. ನಾಟ್ಯ ಪರಮೇಶ್ವರನಿಂದ ಪ್ರಕಟಿಸಲ್ಪಡುತ್ತೆ. ಆದ್ರೆ ಆ ತಾಯಿ ನಟೇಶ್ವರಿ. ನಾವು ಹಿಂದೆ ಹೇಳಿದ್ವಿ, ಪರಮೇಶ್ವರ ಕೂತಾಗ ದಕ್ಷಿಣಾಮೂರ್ತಿ,
ಆ ಸ್ವಾಮಿಯನ್ನ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನಾವು ಜ್ಞಾಪಿಸ್ಕೋಬೇಕು ಪ್ರತಿ ಸರ್ತಿ ಕೂಡ. ಅತ್ಯಂತ ಶಕ್ತಿ. ಹಾಗಾಗಿ ಆ ಪರಮೇಶ್ವರ ಕೂತಾಗ, ಚಿನ್ಮುದ್ರೆಯಲ್ಲಿ ಕೂತಾಗ ಆ ಪರಮೇಶ್ವರ ದಕ್ಷಿಣಾಮೂರ್ತಿ, ಹಾಗೆ ಎದ್ದು ನಿಂತಾಗ ನಟರಾಜ ಅಂತ ಹೇಳಿ. ಒಂದು ಈ ದಕ್ಷಿಣಾಮೂರ್ತಿ ಸ್ಥಿರ ಚೈತನ್ಯ ಅಂದ್ರೆ ಸ್ಟ್ಯಾಟಿಕ್ ಎನರ್ಜಿ, ಇನ್ನೊಂದು ಚರ ಚೈತನ್ಯ. ಪರಮೇಶ್ವರ ಎದ್ದು ನಿಂತಾಗ ಆ ಒಂದು ಸ್ಟ್ಯಾಟಿಕ್, ಇದು ಡೈನಮಿಕ್ ಎನರ್ಜಿ ಅಂತ ಕರೀತಾರೆ. ಹಾಗಾಗಿ ಚಿದಂಬರದಲ್ಲಿರ್ತಕ್ಕಂತಹ ದಕ್ಷಿಣಾಮೂರ್ತಿ, ಆ ದಕ್ಷಿಣಾಮೂರ್ತಿಯ ಮೂಲನೇ ಚಿದಂಬರ. ಹಾಗಾಗಿ ಚಿದಂಬರ ದಕ್ಷಿಣಾಮೂರ್ತಿ ಅಂತಾನೆ ಇಲ್ಲಿ ಕರೀತಾರೆ. ಆಮೇಲೆ ನಟರಾಜನ ಕ್ಷೇತ್ರ ಯಾವುದು? ಅದು ಕೂಡ ಚಿದಂಬರಂ. ನಟರಾಜನನ್ನ ನಾವು ಸರಿಯಾಗಿ ಗಮನಿಸಿದಾಗ ನೋಡಿ, ಇಲ್ಲೂ ಕೂಡ ಬಹಳ ಚೆನ್ನಾಗಿರ್ತಾರೆ. ನಾವೇನ್ ಹೇಳಿದ್ವಿ? ದಕ್ಷಿಣಾಮೂರ್ತಿ ಕೂಡ ಶಿವ ಪಾರ್ವತಿಯರ ಸಮ್ಮಿಳನ, ಕರ್ಣಕುಂಡಲ ಇನ್ನೊಂದು ಇದು ಅಂತ ಹೇಳಿ. ಹಾಗಾಗಿ ಈ ಇಲ್ಲೂ ಕೂಡ ಅಂದ್ರೆ ಈ ನಟರಾಜನನ್ನ ಗಮನಿಸಿದಾಗ್ಲೂ ಕೂಡ ಇಲ್ಲೂ ಕೂಡ ಶಿವ ಪಾರ್ವತಿಯರ ಒಂದು ಸಮ್ಮಿಳನ ಇಲ್ಲಿ ಕಾಣಿಸ್ತಾ ಇದೆ. ಹೇಗೆ ಅಂತಂದ್ರೆ ಬಲಗಿವಿಯಲ್ಲಿ ಆ ನಟರಾಜನಿಗೆ ಮಕರ ಕುಂಡಲ ಇದೆ, ಎಡಗಿವಿಯಲ್ಲಿ ತಾಟಂಕ ಇದೆ. ಹಾಗಾಗಿ ದಕ್ಷಿಣಾಮೂರ್ತಿ ರೀತಿಯಲ್ಲೇನೆ ನಟರಾಜ ಕೂಡ ಇದ್ದಾನೆ. ಹಾಗಾಗಿ ಇಲ್ಲಿ ನಟೇಶ್ವರಿ ಜಗನ್ಮಾತೆ ಇನ್ನೊಂದು ಆ ಒಂದು ರೂಪ ಅಲ್ಲಿ ಕಾಣೋದ್ರಿಂದ ಜಗನ್ಮಾತೆ ನಟೇಶ್ವರಿ. ಇಲ್ಲಿ ನಟರಾಜನ ರೂಪದಲ್ಲಿ ಶಿವ ಶಕ್ತಿಯರು ಇರೋದ್ರಿಂದ ಹಾಗೆ ನಟೇಶ್ವರಿ. ಇಲ್ಲಿ ನಂದೀಶ್ವರ ಪರಮೇಶ್ವರನ, ನಂದೀಶ್ವರ ಈ ಒಂದು ಅಕ್ಷರಗಳನ್ನು ಹೇಳಿದ್ವಿ, ಒಂದು ಆ ಕಾ ಈ ಅಂತ ಎಲ್ಲ ಹೇಳಿದ್ವಿ. ಇದು ಎಲ್ಲಿಂದ ಕಂಡುಹಿಡಿದಿದ್ದು, ಯಾವ ರೀತಿ ಮಾಡ್ದ, ಯಾವ್ಯಾವ ಆ ಅಕ್ಷರಗಳು ಎಲ್ಲಿಂದ ಬಂತು ಅಂತಂದಾಗ ನಂದೀಶ್ವರ ಆ ಪರಮೇಶ್ವರನಿಂದ ದಮರುಗದಿಂದ ಬಂದಂತಹ ಆ ಒಂದು ಶಬ್ದಗಳು, ಅಂದ್ರೆ ಆ ಅಕ್ಷರಗಳ ಶಬ್ದದಿಂದ ಈ ನಾಮಗಳನ್ನ ರಚಿಸಿ ತಾಯಿಯನ್ನ ಉಪಾಸನೆ ಮಾಡ್ತಾನೆ ಅಂತ. ಹಾಗಂದ್ರೆ ನಾವೀಗಾಗ್ಲೇ ಹಲವು ಹಿಂದೆ ಒಂದಷ್ಟು ನಾಮಗಳಲ್ಲಿ ಹೇಳಿದ್ವಿ. ಈ ಪರಮೇಶ್ವರನ ಡಮರುಗದ ಒಂದು ಶಬ್ದದಿಂದ ಅಕ್ಷರಗಳು ಏರ್ಪಾಡಾಯಿತು. ಆ ಅಕ್ಷರಗಳು ಬಂದಂತಹ ಆ ಅಕ್ಷರಗಳು ಶಕ್ತಿ ಸ್ವರೂಪಗಳು. ಆ ಶಕ್ತಿ ಸ್ವರೂಪಗಳಿಂದ ಈ ನಂದಿ ಏನ್ ಮಾಡ್ತಾನೆ, ಆ ಅಕ್ಷರಗಳನ್ನ ಜೋಡಿಸಿ ಈ ನಾಮಗಳನ್ನ ನಾವು ಹೇಳಿದ್ವಿ, ನಾಮ ಪಾರಾಯಣ ಪ್ರೀತ ಅಂತ ಹೇಳಿದಾಗ ಆ ಅಕ್ಷರಗಳನ್ನೇ ಜೋಡಿಸಿ ಈ ನಂದಿ ಉಪಾಸನೆ ಮಾಡಿದಂತೆ. ಹಾಗಾಗಿ ಆ ವಿದ್ಯಾ ಹೆಸರೇನು ಅಂತಂದ್ರೆ ನಂದಿ ವಿದ್ಯಾ ಅಂತ ಹೇಳಿ. ಮುಂದಿನ ನಾಮ ಮಿಥ್ಯಾ ಜಗದಧಿಷ್ಠಾನ. ನೋಡಿ, ಮಿಥ್ಯಾ ಜಗತ್ ಅಧಿಷ್ಠಾನ ಅಂತಂದಾಗ ಜಗತ್ತಿಗೆ ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ಏನು ನೋಡಿ, ಜಗತ್ತಿಗೆ ಅಧಿಷ್ಠಾನ ಅಂದ್ರೆ ಸರಿ, ಅಧಿಷ್ಠಾನ ಅಂತಂದ್ರೆ ಆಧಾರ ಅಂತ. ಆದ್ರೆ ಇದು ಸರಿಯಾಗಿದೆ. ಆದ್ರೆ ಇಲ್ಲಿ ಮಿಥ್ಯಾ ಜಗತ್ ಅಂತ ಹೇಳಿದ್ದಾರೆ. ಮಿಥ್ಯಾ ಜಗತ್ ಅಂತ ಹೇಳಿದಾಗ ಇದರ ವಿಶೇಷತೆ ಏನು ಅಂತ ಸುಮ್ನೆ ಇವರು ವಶನ್ಯಾದಿ ವಾಗ್ದೇವತೆಗಳು ಸುಮ್ನೆ ಹೇಳೋದಿಲ್ಲ. ಇದು ಏನೋ ಒಂದು ಹೇಳ್ಬಿಡೋಣ ಅಂತ. ಅವ್ರು ಹೇಳ್ತಕ್ಕಂಥ ಪ್ರತಿ ಒಂದು ಅಕ್ಷರದಲ್ಲೂ ಕೂಡ ಅದ್ರ ಹಿಂದೆ ಏನೋ ಒಂದು ಗೂಢ ಅರ್ಥ ಇರುತ್ತೆ. ಹಾಗಾಗಿ ಅಲ್ಲೊಂದು ಚಮತ್ಕಾರ ಹೇಳಿದ್ದಾರೆ. ಏನು ಅಂತಂದ್ರೆ ನೋಡಿ, ಈ ಒಂದು ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂತಂದ್ರೆ ಇದೊಂದು ಅದ್ವೈತ ಶಾಸ್ತ್ರ, ವೇದಾಂತ ಶಾಸ್ತ್ರ. ನಾವೀಗಾಗ್ಲೇ ಹೇಳಿದ್ವಿ, ವೇದಾಂತ ಶಾಸ್ತ್ರ ಅಂತ ನಮಗೆ ಆಗಾಗ ಯಾವ್ದಾದ್ರೂ ಒಂದಷ್ಟು ನಾಮಗಳಲ್ಲಿ ಅದು ಹೇಳ್ತಾ ಬರ್ತಾ ಇದ್ದಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ ಅನ್ನೋ ಮಾತನ್ನ. ಅಂದ್ರೆ ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ, ಹಾಗಾಗಿ ಜೀವನು ಬ್ರಹ್ಮನೇ. ಇದಕ್ಕೆ ಏನು ಅನ್ನೋದನ್ನ ನಾವು ಹೇಳ್ತಾ ಹೋಗೋಣ. ಈಗ ಶಂಕರ ಭಗವತ್ಪಾದರು ಇದನ್ನು ಹೇಳಿದ್ದಾರೆ. ಅಂದ್ರೆ ಇದಕ್ಕೆ ಉದಾಹರಣೆ ಅಂತ ಹೇಳಬೇಕು ಅಂತಂದ್ರೆ, ದೂರದಲ್ಲಿ ಒಂದು ಹಗ್ಗ ಬಿದ್ದಿದೆ. ಆ ಹಗ್ಗವನ್ನು ನೋಡ್ತೀವಿ. ನೋಡಿದಾಗ ಇದೇನಪ್ಪ ಹಾವು ಅಂತ ದೂರ ನಮಗ್ ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಅದು ಆ ಮುಬ್ಬಾದ ಬೆಳಕಿನಲ್ಲಿ ಅಲ್ಲಿ ಬಿದ್ದಿರ್ತಕ್ಕಂತ ಆ ಒಂದು ಹಗ್ಗ ನಮ್ಮ ಕಣ್ಣಿಗೆ ಹೆಂಗ್ ಕಾಣುತ್ತೆ, ಹಾವು ತರ ಕಾಣುತ್ತೆ. ಅದೇ
ನಾವು ಹತ್ರ ಹೋದ ಅಂದ್ರೆ ನಾವು ಭ್ರಮಿಸ್ತೀವಿ, ಇದು ಹಾವು ಅಂತ ನಾವು ಭ್ರಮಿಸ್ತೀವಿ. ಅದು ಹಾವ ಅಲ್ವೋ, ಆಮೇಲೆ ಹತ್ರ ಹೋಗಿ ಅದನ್ನ ನಾವು ವಿಶೇಷವಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆದ್ರೆ ಇದು ಸತ್ಯವ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಹತ್ರ ಹೋಗ್ಬೇಕು. ಅಲ್ಲಿವರೆಗೂ ನಮ್ಗೆ ಭ್ರಮೆ, ಇದು ಹಾವೇನೆ ಅಂತ ಭ್ರಮೆಯಲ್ಲಿ ಇರ್ತೀವಿ. ಹಾಗೆ ಹತ್ರ ಹೋದಾಗ ಇದು ಹಾವಲ್ಲ, ಇದು ಹಗ್ಗ ಅನ್ನೋ ಸತ್ಯ ತಿಳಿಯುತ್ತೆ. ಆದ್ರೆ ಹೀಗೆ ಭ್ರಮಿಸ್ತಕ್ಕಂತಹ ಒಂದು ಭ್ರಮೆಯನ್ನು ಉಂಟು ಮಾಡತಕ್ಕಂಥದ್ದು ಯಾವುದು? ಆ ಒಂದು ಮಾಯೆ ಯಾವುದು? ಹಗ್ಗ. ಆದ್ರೆ ಅಲ್ಲಿ ಒರಿಜಿನಲ್ ಆಗಿದ್ದಿದ್ದು ಯಾವುದು? ಆ ಹಗ್ಗಾನೆ. ಹಾಗಾಗಿ ನಾವು ಭ್ರಮೆಯಲ್ಲಿ ಇದ್ದಿದ್ದಷ್ಟೇನೆ. ಈಗ ಇನ್ನೊಂದು ಉದಾಹರಣೆ ನೋಡ್ಬೇಕು ಅಂತಂದ್ರೆ ಇಂದ್ರಜಾಲ. ಈ ಮ್ಯಾಜಿಕ್ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಯಾವುದೋ ನಮ್ನೆಲ್ಲ ಒಂದು ಹಾಲೋ ಒಂದು ಇದು ಯಾವುದೋ ಒಂದು ಹಾಲಲ್ಲಿ ಕೂರಿಸಿರ್ತಾರೆ, ಲೈಟ್ಗಳೆಲ್ಲ ಡಿಮ್ ಮಾಡ್ತಾರೋ ಅಥವಾ ಆರಿಸ್ಬಿಡ್ತಾರೋ, ಮಾಡ್ಬಿಟ್ಟು ಅವರು ಒಂದು ಮ್ಯಾಜಿಕ್ ಅನ್ನ ಮಾಡ್ತಾರೆ. ಮಾಡಿದಾಗ ನಮ್ಮನ್ನ ನಾವು ಕೂತಿರೋ ಜಾಗದಲ್ಲೇ ಕೂತಿರ್ತೀವಿ, ನಮ್ಮನ್ನ ತಗೊಂಡೋಗಿ ಆಕಾಶದಲ್ಲಿ ತಗೊಂಡೋಗಿ ಬಿದ್ದಂಗೆ. ಆಮೇಲೆ ನಾವು ಎಲ್ಲೋ ಹೋಗ್ತಾ ಇದೀವಿ ಅಂತ ಕೂತಿರೋ ಜಾಗದಲ್ಲಿ ನಮಗ್ ಗೊತ್ತಿಲ್ಲ, ಅವ್ನು ನಮ್ನ ಹೆಂಗ್ ಮಾಡ್ತಾನೆ ಅಂತಂದ್ರೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ, ಕೆಳಗ್ ಬೀಳಿಸ್ತಾನೆ, ಎಲ್ಲೆಲ್ಲೋ ತೋರಿಸ್ತಾನೆ, ಆಕಾಶ ಎಲ್ಲ ತೋರಿಸ್ತಾನೆ, ಚಂದ್ರನ ಹತ್ರ ಕೂರಿಸ್ಬಿಡ್ತಾನೆ ತಗೊಂಡೋಗಿ, ಆ ನಕ್ಷತ್ರಗಳ ಮಧ್ಯೆ ಓಡಾಡ್ದಂಗ್ ಮಾಡಿಸ್ತಾನೆ. ನಮಗೆ ಆ ಭ್ರಮಾಲೋಕದಲ್ಲಿ ಅವನು ಕರ್ಕೊಂಡೋಗಿ ಕೂರಿಸ್ಬಿಟ್ಟಿರ್ತಾನೆ. ನಾವು ವಾಸ್ತವಿಕವಾಗಿ ಅಲ್ಲೇ ಇದೀವೇನೋ, ನಾವು ಅದನ್ನೇ ಅನುಭವಿಸ್ತಿದೀವೇನೋ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇದ್ದು ನಾವು ನಮ್ಮ ವಾಸ್ತವಿಕವಾಗಿ ಚೈರಲ್ಲಿ ಕೂತಿದೀವಿ ಅನ್ನೋದು ಮರ್ತೋಗ್ಬಿಡುತ್ತೆ. ಸಂಪೂರ್ಣವಾಗಿ ನಾವು ಅವನ ಜೊತೆನೇ ಪ್ರಯಾಣ ಮಾಡ್ಬಿಡ್ತೀವಿ. ಯಾವಾಗ ಅವನ ಆ ಒಂದು ಕಾರ್ಯ ಅಥವಾ ಆಕ್ಟಿವಿಟಿ ನಿಂತೋಗುತ್ತೋ, ನಾವು ವಾಸ್ತವಿಕ ಸ್ಥಿತಿಗೆ ಬಂದಾಗ ಅಯ್ಯಯ್ಯೋ ನಾವು ಚಂದ್ರಲೋಕಕ್ಕೆ ಹೋಗಿದ್ವಿ, ಚಂದ್ರಲೋಕದಲ್ಲಿ ಇದ್ದಂಗೆ ಅನ್ನಿಸ್ತಿತ್ತು, ಸೂರ್ಯನ ಮುಟ್ಟಿದಂಗೆ ಅನ್ನಿಸ್ತು, ನಕ್ಷತ್ರ ಮುಟ್ಟಿದಂಗೆ ಅನ್ನಿಸ್ತು, ಇನ್ನೊಂದು ಅನ್ನಿಸ್ತು, ಮತ್ತು ಹಾವು ಮುಟ್ಟಿದ್ವಿ, ಹುಲಿ ಮುಟ್ಟಿದ್ವಿ, ಬಹಳ ನಮ್ ಕೆಲ ಕಲ್ಪನೆನೇ ಮಾಡ್ಕೊಳಕ್ಕಾಗ್ಬಾರ್ದು ಅಂಥದ್ದೆಲ್ಲ ನಾವು ಮಾಡಿದ್ವಿ ಅಂತ ಸಂತೋಷ ಪಡ್ತೀವಿ. ಅದು ಒಂದು ಟೆಂಪರರಿ, ಅದು ಮಿಥ್ಯ ಲೋಕ. ಒರಿಜಿನಲ್ ನಾವು ಚೇರ್ ಮೇಲೆ ಕೂತಿರೋದಷ್ಟೇ. ಅಂದ್ರೆ ನಮಗೆ ಭ್ರಮಾಲೋಕ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಇನ್ನೊಬ್ಬ ನಮ್ಮ ಪಕ್ಕ ಕೂತಿರ್ತಕ್ಕಂಥವನು, ಅವನು ಅದೇ ತರ ಮ್ಯಾಜಿಷಿಯನ್ ಆಗಿ, ಅವನು ಕೂಡ ಈ ಇಂದ್ರಜಾಲವನ್ನ ಮಾಡ್ತಕ್ಕಂತ ಒಂದು ಶಕ್ತಿ ಇದ್ದವನು, ಅದರ ಬಗ್ಗೆ ನಾಲೆಡ್ಜ್ ಇದ್ದವನು ನಮ್ಮ ಪಕ್ಕದಲ್ಲಿ ಒಬ್ಬ ಒಬ್ಬ ಕೂತಿದ್ದಾನೆ, ನಮ್ಮ ತರಾನೇ ಒಬ್ಬ ಪ್ರೇಕ್ಷಕ. ಅಂದ್ರೆ ಅವನ್ ನೋಡೋ ಆಂಗಲ್ಲೇ ಬೇರೆ, ಅವನು ಇಡೀ ಇದನ್ನ ನೋಡಿ ಅನುಭವಿಸ್ತಾನೆ. ಆಮೇಲೆ ಅವನಿಗೆ ನಮ್ಮ ತರ ಅವ್ರು ಕೂಗಾಡಲ್ಲ, ಓ ಓ ಅಂತೇಳಿ ಕೂಗಾಡಲ್ಲ ಅವನು. ಓ ನಮ್ಮ ಚಂದ್ರಲೋಕ ಕರ್ಕೊಂಡು ಹೋದ, ಮುಟ್ಬಿಟ್ಟೆ, ಅದು ಮಾಡ್ಬಿಟ್ಟೆ, ಇದು ಮಾಡ್ಬಿಟ್ಟೆ, ಅವನೇ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಎಲ್ಲ ಆದ್ಮೇಲೆ ಅವನ ತೋರಿಸಿದಂತಹ ಆ ಇಂದ್ರಜಾಲ, ಆ ಒಂದು ಮ್ಯಾಜಿಕ್ ನೋಡ್ಬಿಟ್ಟು ವೆರಿ ಗುಡ್, ಚೆನ್ನಾಗ್ ಮಾಡ್ದೆ ಕಣಯ್ಯ, ತುಂಬಾ ಚೆನ್ನಾಗಿತ್ತು ಅಂತ ಅಪ್ರಿಶಿಯೇಟ್ ಮಾಡ್ತಾನೆ. ಇಲ್ಲಿ ನಾವು ಆ ಭ್ರಮಾಲೋಕದಲ್ಲಿ ಸುತ್ತಿ ಸುತ್ತಿ ಬರೋಷ್ಟೊತ್ತು ಕೂಡ ಆ ಇಂದ್ರಜಾಲ ಮಾಡಿದವನ್ನ ನಾವು ನೆನೆಸ್ಕೊಳ್ಳೋದಿಲ್ಲ. ಬರೀ ನಾವು ಆ ಭ್ರಮಾಲೋಕದಲ್ಲೇ ಇರ್ತೀವಿ, ಆದ್ರೆ ನಾವು ಅವನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗ್ ಜ್ಞಾಪಕ ಇರೋದಿಲ್ಲ, ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಆದ್ರೆ ನಮ್ಮ ಪಕ್ಕದಲ್ಲಿ ನಿಜವಾಗ್ಲೂ ಇದನ್ನ ತಿಳ್ಕೊಂಡಿರ್ತಕ್ಕಂಥ ಅವನೇ ಮಾಡ್ತಾನೆ, ಅವನ ಬಗ್ಗೆ ಜ್ಞಾಪಿಸ್ಕೋತಾನೆ, ಎಷ್ಟು ಚೆನ್ನಾಗಿ ಮಾಡಿದಾನೆ ಕಣೆ ಇವನು ಅಂತ. ಅವನು ಇದನ್ನೆಲ್ಲ ನೋಡ್ತಾನೆ, ಇದಕ್ಕೆ ಈ ಐಡಿಯಾ ಮಾಡಿದಾನೆ ಇವನು, ಅವಾಗ 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 ಅವನ್ನ ಜ್ಞಾಪಿಸ್ಕೊತಿರ್ತಾನೆ. ಹಾಗಾಗಿ ಯಾತಕ್ಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಸಾಮಾನ್ಯವಾಗಿರ್ತಕ್ಕಂತಹ ನಮ್ಮಂತವರು ಈ ಒಂದು ಪ್ರಪಂಚ ಅಂತಕ್ಕಂತಹ ಈ ಇಂದ್ರಜಾಲ, ನಮ್ಮ ಸುತ್ತಮುತ್ತ ಇರತಕ್ಕಂತಹ ಒಂದು ಇಂದ್ರಜಾಲ ಅಂತ ತಗೊಂಡಾಗ, ಮಿಥ್ಯವಾಗಿರ್ತಕ್ಕಂಥ ಪ್ರಪಂಚವನ್ನ ನೋಡಿದಾಗ ನಾವು ಅದರಲ್ಲಿ ಕಳೆದೋಗ್ಬಿಡ್ತೀವಿ. ನಾವು ಸಂಪೂರ್ಣವಾಗಿ ಕಳೆದೋಗ್ಬಿಟ್ಟಿರ್ತೀವಿ. ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆ ಪ್ರಪಂಚ, ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿ, ಬರೀ ಅದರಲ್ಲೇ ಕಳೆದೋಗ. ಆದ್ರೆ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದಂತಹ ಆ ಮಹಾಪ್ರಭು, ಆ ದೇವಿಯನ್ನ ನಾವು ಮರೆತು ಬಿಟ್ಟಿರ್ತೀವಿ, ನೋಡೋದಿಲ್ಲ. ಆದರೆ ಈ ಉಪಾಸಕರು, ದೇವಿ ಉಪಾಸಕರು ಈ ಪ್ರಪಂಚ ಮಿಥ್ಯ ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥದ್ರ ಜೊತೆನೆ ಇದ್ರೂ ಕೂಡ ಅವರು ಅವಳನ್ನ ಉಪಾಸನೆ ಮಾಡ್ತಾರೆ. ನಾವ್ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ, ನಾವು ಎದುವರೆಗೂ ಕೂಡ ಆ ದೇವಿಯ ಬಗ್ಗೆ ಗಮನ ಕೊಡೋದಿಲ್ವೋ, ನಾವು ಎದುವರೆಗೂ ಆ ದೇವಿಯನ್ನ ಉಪಾಸನೆ ಮಾಡೋದಿಲ್ವೋ, ಅಲ್ಲಿವರೆಗೂ ಕೂಡ ನಾವು ಈ ಸುತ್ತ ಇರ್ತಕ್ಕಂತಹ ಈ ಒಂದು ಉಪಾಧಿನೇ ಸರಿ, ಉಪಾಧಿನೇ ಸಂಪತ್ತು, ಉಪಾಧಿನೇ ಓಹೋ ಸರ್ವಸ್ವ, ಓಹೋ ಸಂತೋಷ, ಆನಂದ ಎಲ್ಲ ಇದೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಈ ಉಪಾಧಿ ಸೃಷ್ಟಿ ಮಾಡಿ ಈ ಆನಂದವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅವಳು ಯಾರು? ಆ ತಾಯಿ. ಆ ತಾಯಿಯನ್ನ ನಾವು ನೋಡಿದಾಗ
ಇದಕ್ಕಿಂತ ಅತಿಯಾಗಿ ಯಾವುದು ಅಪೇಕ್ಷೆನೆ ಪಟ್ಟಿಲ್ದೇ ಇರ್ತಕ್ಕಂಥದ್ದು, ಊಹೆನೆ ಮಾಡಿಲ್ದೇ ಇರ್ತಕ್ಕಂಥದ್ದು ನಮಗೆ ಸಿಗ್ತಕ್ಕಂಥದ್ದು ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಇಂತಹ ಒಂದು ವಿಚಾರವನ್ನ ಹೇಳ್ತಾ, ಇಂತಹ ಒಂದು ಜಗತ್ತು ಅಂತ ಹೇಳಿದಾಗ ಅಂತಹ ಒಂದು ಅಧಿಷ್ಠಾನ ಈ ದೇವತೆ ಯಾರು ಅಂದ್ರೆ, ಅಧಿಷ್ಠಾನ ಅಂತಂದ್ರೆ ಏನ್ ಹೇಳ್ತೀವಿ, ಆಧಾರ. ಈ ಒಂದು ಮಿಥ್ಯ ಜಗತ್ತಿಗೆ ಅಧಿಷ್ಠಾನ ದೇವತೆ ಜಗನ್ಮಾತೆ. ಹಾಗಾಗಿ ಮಿಥ್ಯ ಜಗದ ಇಷ್ಟಾನ ಅಂದ್ರೆ ಜಗತ್ ಅಧಿಷ್ಠಾನ ಅಂತ, ಮಿಥ್ಯ ಜಗತ್ ಅಧಿಷ್ಠಾನ. ಮುಂದಿನ ನಾಮ ಮುಕ್ತಿದ. ನಮ್ಗೆಲ್ರಿಗೂ ಗೊತ್ತು ಮುಕ್ತಿದ. ಮುಕ್ತಿ ಅಂದ್ರೇನು? ನಾವು ಇದನ್ನೆಲ್ಲ ಬಿಟ್ಟು ಆ ಜಗನ್ಮಾತೆನೆ ಸಂಪೂರ್ಣವಾಗಿ ಅಮ್ಮ ನೀನೆ, ಎಲ್ಲವೂ ನಿಂದೆ, ನಂದೇನಿಲ್ಲ, ಇದೆಲ್ಲ ಸುಮ್ಮನೆ ಅಂತ ಹೇಳಿ ಈ ಒಂದು ಮಿಥ್ಯಾ ಜಗತ್ತಲ್ಲಿ ನಾನು ಬದುಕಿದ್ದೀನಿ, ಇದರಿಂದ ನಾನು ಇದನ್ನ ಅಷ್ಟು ಬಿಟ್ರೆ ಸಂಪೂರ್ಣವಾಗಿ ಎಲ್ಲ ನೀನೇ ತಾಯಿ ಅಂತ ಹೇಳಿ ಅವಳಿಗೆ ಶರಣ ಹೋಗಿ ಎಲ್ಲಕ್ಕೂ ಅವಳನ್ನ ನಾವು ಸಂಪೂರ್ಣವಾಗಿ ಅವಳಿಂದ ಅನುಗ್ರಹ ಪಡೆದಾಗ ಅವಳು ಮುಕ್ತಿಯನ್ನ ಕರುಣಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಮುಂದಿನ ನಾಮ ಮುಕ್ತಿ ರೂಪಿಣಿ. ನೋಡಿ, ಅವಳಿಗೆ ಮುಕ್ತಿಯನ್ನ ಕೊಡಬೇಕು ಅಂತಂದ್ರೆ ಅವಳು ಆ ರೂಪಿಣಿ ಆಗಿದ್ದಾಳೆ. ನಿಮ್ಮ ಹತ್ರ ಒಂದು ಅಷ್ಟು ಏನೋ ಒಂದು ಪದಾರ್ಥ ಇದೆ ಅಂದ್ರೆ ಅದನ್ನ ಕೊಡಬೇಕು ಅಂತಂದ್ರೆ ಅದ್ ನಿಮ್ಮ ಹತ್ರ ಇರ್ಬೇಕು. ಅದಿಲ್ಲ ಅಂತಂದ್ರೆ ನೀವೇನ್ ಕೊಡ್ತೀರಿ? ಹಾಗಾಗಿ ಆ ಜಗನ್ಮಾತೆ ಸ್ವಯಂ ಮುಕ್ತಿ ರೂಪಿಣಿಯಾಗಿರೋದ್ರಿಂದ ತಾನು ಅವರಿಗೆ ಮುಕ್ತಿಯನ್ನ ಕೊಡ್ತಕ್ಕಂತಹ ಒಂದು ಶಕ್ತಿ ಆ ತಾಯಿ. ಹಾಗಾಗಿ ಆ ತಾಯಿಯನ್ನ ಆರಾಧಿಸಿದವ್ರಿಗೆ ಸ್ವಯಂ ಮುಕ್ತಿ ರೂಪಿಣಿ ಆಗಿರ್ತಕ್ಕಂತಹ ಆ ತಾಯಿ ಮುಕ್ತಿಯನ್ನ ಅವಳು ಕರುಣಿಸ್ತಾಳೆ. ಅಂದ್ರೆ ಆತ್ಮಾನಂದದ ಅನುಭವವನ್ನ ಕೊಡ್ತಕ್ಕಂತಹ ಆ ತಾಯಿ ಮುಕ್ತಿ ರೂಪಿಣಿ. ಮುಂದಿನ ನಾಮ ಲಾಸ್ಯ ಪ್ರಿಯ. ನೋಡಿ, ಲಾಸ್ಯ ಅಂದ್ರೆ ಏನು? ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಅದನ್ನ ಇದು ನಾಟ್ಯ ಮಾಡ್ತಕ್ಕಂಥದ್ದು. ಹಾಗಾಗಿ ಲಾಸ್ಯ ಪ್ರಿಯ ಅಂತಂದ್ರೆ ಅವಳು ಮಹಾರಾಣಿ. ಅವಳು ಮುಂದ್ಗಡೆ ಏನಾಗಿದೆ, ಸಭೆಯಲ್ಲಿ ಆಸೀನಳಾಗಿದ್ದಾಳೆ, ಸಿಂಹಾಸನದ ಮೇಲೆ ಆ ಜಗದಂಬೆ ಕೂತಿದ್ದಾಳೆ. ಕೂತಾಗ ಏನಾಗಿದೆ, ಎಲ್ಲರೂ ಕೂಡ ಆ ಜಗದಂಬೆ ಕೂತಾಗ ಆ ಜಗದಂಬೆಗೆ ಸಂತೋಷ ಪಡಿಸೋದಕ್ಕೋಸ್ಕರವಾಗಿ, ಆ ಜಗದಂಬೆ ಕೃಪಾ ಕಟಾಕ್ಷವನ್ನ ಪಡೆಯೋದಕ್ಕೋಸ್ಕರವಾಗಿ ಹಲವಾರು ಜನ ಹಲವಾರು ತಮ್ಮ ತಮ್ಮ ಪರಿಣಿತಿಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೆಲವರು ಕಾವ್ಯ ವಾಚನ ಮಾಡ್ತಾ ಇದ್ದಾರೆ, ಜಗದಂಬೆಯನ್ನ ಕುರಿತು ಕಾವ್ಯ ವಾಚನ ಮಾಡ್ತಾ ಇದ್ದಾರೆ, ಪರಮೇಶ್ವರನನ್ನ ಕುರಿತು ಕಾವ್ಯ ವಾಚನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವರು ಸಂಗೀತವನ್ನ ಹಾಡ್ತಾ ಇದ್ದಾರೆ, ಇನ್ನು ಕೆಲವರು ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ. ಅವರವರ ಒಂದು ಪ್ರತ್ಯೇಕವಾಗಿ ಅವರ ಹತ್ರ ಇರ್ತಕ್ಕಂತಹ ವಿದ್ಯೆಯಲ್ಲಿ ಆ ದೇವಿಯನ್ನ ಆರಾಧಿಸ್ತಾ ಇದ್ದಾರೆ. ಹಲವಾರು ಮಾರ್ಗಗಳಲ್ಲಿ ಅವರು ಆ ತಾಯಿಯನ್ನ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಕೆಲವರು ನಾಟ್ಯವನ್ನ ಮಾಡಿ ಆ ತಾಯಿಯನ್ನ ಪ್ರದರ್ಶನ. ನಾಟ್ಯದಲ್ಲೂ ಕೂಡ ಹಲವಾರು ರೀತಿಯ ಒಂದು ಪ್ರಕಾರಗಳು, ಒಂದೇ ರೀತಿಯಲ್ಲ, ಹಲವಾರು ರೀತಿಯ ಪ್ರಕಾರಗಳಲ್ಲಿ ಆ ದೇವಿಯನ್ನ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಸಂತೋಷ ಪಡಿಸ್ತಾ ಇದ್ದಾರೆ. ಅಂತಹ ಲಾಸ್ಯವನ್ನು ನೋಡ್ತಾ ಇರ್ತಕ್ಕಂತಹ ಆ ತಾಯಿ ಬಹಳ ಸಂತೋಷ ಪಡ್ತಾಳಂತೆ. ಆದ್ರಿಂದ ಲಾಸ್ಯ ದರ್ಶನ ಸಂತುಷ್ಟ ಅಂತ ಕರೀತಾರೆ. ನೋಡಿ, ಇದು ತ್ರಿಶತಿಯಲ್ಲಿದೆ. ಇನ್ನೊಂದು ಹಲ್ಲೀಸಲಾಸ್ಯ ಸಂತುಷ್ಟ ಅಂತ ತ್ರಿಶತಿನಲ್ಲಿ ಇನ್ನೊಂದು ಕಡೆ ಇದೆ. ಆಗ ಹಲ್ಲೀಸ ಅಂತಂದ್ರೆ ಏನು ಅಂದ್ರೆ ಒಂದು ವಿಶೇಷ ಬಗೆಯ ನಾಟ್ಯ. ಹಾಗಾಗಿ ಅಂತಹ ನಾಟ್ಯವನ್ನ ನೋಡಿ ಆಕೆ ಬಹಳ ಸಂತೋಷ ಪಡ್ತಾ ಇದ್ದಾಳೆ ಅನ್ನೋ ಮಾತನ್ನ. ಹಾಗಾಗಿ ನೋಡಿ, ಲಾಸ್ಯ ಅಂತಂದ್ರೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಸ್ತ್ರೀಯರ ಮೃದುವಾಗಿರ್ತಕ್ಕಂತಹ ನರ್ತನ. ಹಾಗಾದ್ರೆ ಗಂಡಸರು ಮಾಡ್ತಕ್ಕಂಥದ್ದೇನು ಅಂತಂದಾಗ ತಾಂಡವ ಅಂತಂದ್ರೆ ಪುರುಷರ ಉದ್ದತನ ನರ್ತನ, ಪುರುಷರ ಉದ್ದತನ ನರ್ತನ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಈ ವಿಚಾರಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ ಸಮಸ್ತ ಸಂಹಾರಕ ತಾಂಡವಾಯ ಅಂತ ಆ ಪರಮೇಶ್ವರನನ್ನ ಉದ್ದೇಶಿಸಿ ಹೇಳ್ತಾರಂತೆ. ಸಮಸ್ತ ಸಂಹಾರಕ ತಾಂಡವಾಯ ಅಂತ ಪರಮೇಶ್ವರನನ್ನ, ಅದೇ ಜಗನ್ಮಾತೆಯನ್ನು ಉದ್ದೇಶಿಸಿ ಹೇಳುವಾಗ ಸಮಸ್ತ ಸ್ತುತ್ಯುನ್ಮುಖ ಲಾಸ್ಯಗಾಯೇ ಅಂತ ಹೇಳ್ತಾರಂತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಇಲ್ಲಿ ಲಾಸ್ಯ ಮತ್ತೆ ತಾಂಡವ ಅನ್ನೋದನ್ನ ಎಷ್ಟು ಚೆನ್ನಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ. ಹಾಗಾಗಿ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ
ನೋಡಿ, ತಾಂಡವ ಅನ್ನೋದಕ್ಕೆ ಇನ್ನೊಂದು ವಿಶೇಷತೆ, ಆರ್ಭತಿ ವೃದ್ಧಿಯಿಂದ ಉದ್ದತನ, ಇದು ಬಂದು ತಾಂಡವ. ಅದೇ ಕೈಶಿಕಿ ವೃದ್ಧಿಯಿಂದ ಕೋಮಲವಾಗಿ ಮಾಡ್ತಕ್ಕಂತಹ ನಾಟ್ಯ ಯಾವುದು ಅಂದ್ರೆ ಲಾಸ್ಯ. ಹಾಗಾಗಿ ಇದೆರಡನೇ, ಲಾಸ್ಯ ಮತ್ತೆ ತಾಂಡವ, ಇದೆರಡೂ ಕೂಡ ಪ್ರಪಂಚ, ಇದೆರಡೇ ಪ್ರಪಂಚ ಅಂತ ಹೇಳ್ತಾರೆ. ಇಲ್ಲಿ ಪ್ರಕೃತಿನಲ್ಲಿ ಈಗ ಈ ಎರಡರಿಂದನೇ ಪಂಚಕೃತ್ಯಗಳು ಯಾವ್ಯಾವುದು, ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಅನುಗ್ರಹ, ಇದು ನಡೀತಾ ಇದೆ ಅಂತ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಆ ಹರಿತಿರ್ತಕ್ಕಂಥ ನದಿ ಮೇಲ್ಗಡೆಯಿಂದ, ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದುವಾಗ ಏನಪ್ಪ ಇದು ರೌದ್ರ ಅಂತ ಅಂತೀವಿ. ಏನ್ ಮಳೆಗಾಲ ಸುರಿತಾ ಇದೆ, ಓ ಅಂತ ಮೇಲ್ಗಡೆ ದಬ ದಬ ಅಂತ ಸುರಿತಿರುತ್ತ ನೀರು, ನೋಡಕ ರೌದ್ರನ್ ಅರ್ಥನ ಅದ್ರದ್ದು. ಆಮೇಲೆ ಅದು ಕೆಳಗಡೆ ಬಂದಾಗ ಏನಾಗತ್ತೆ, ಪ್ರಶಾಂತವಾಗಿ ಹರಿಯುತ್ತೆ. ಅದೇ ಇದ್ರಲ್ಲಿ ಅದು ಹೋದ ಹರಿಯಲ್ಲ, ಕೆಳಗಡೆ ಬಿದ್ದ ಮೇಲೆ ಅದು ಪ್ರಶಾಂತ ಒಂದು ಆಂಗಲ್ ಅಲ್ಲಿ, ಒಂದು ಇದರಲ್ಲಿ ಹರಕೋತಾ ಹೋಗ್ತಿರುತ್ತೆ. ಹಾಗಾಗಿ ನಾವು ಆ ಒಂದು ನೀರು ಮೇಲಿಂದ ಪ್ರಪಾತ ಬಿಡ್ತಿರ್ತಕ್ಕಂಥದ್ದನ್ನ ತಾಂಡವ ಅಂತಾನು, ಪ್ರಶಾಂತವಾಗಿ ಹರ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನ ಈ ಲಾಸ್ಯ ಅಂತಾನು ಕರೆದು, ಹಾಗಾಗಿ ಇಂತಹ ಲಾಸ್ಯವನ್ನ ಬಹಳ ಇಷ್ಟಪಡ್ತಕ್ಕಂತಹ ಆ ಜಗನ್ಮಾತೆ ಆಗಿರೋದ್ರಿಂದ ಆಕೆ ಲಾಸ್ಯ ಪ್ರಿಯ. ಮುಂದಿನ ನಾಮ ಲಯಕರಿ. ಇದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಶುಭವಾಗ್ಲಿ. ನಮಸ್ಕಾರ.